ಇವತ್ತು ಅಂತಂದರೆ ದಿನಾಂಕ 19/6/2026 ಶುಕ್ರವಾರ ಈ ದಿನದ ದಿನ ಭವಿಷ್ಯವನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಹೌದು, ಮೊದಲಿಗೆ ಮೇಷರಾಶಿಯವರು ಮನೆಯವರಿಂದ ಒಂದು ಸಲಹೆ, ಒಂದು ಸಮಸ್ಯೆ ತಪ್ಪಿಸಬಹುದಾಗಿರುತ್ತೆ. ಅದೃಷ್ಟದ ಸಂಖ್ಯೆ 6, ಅದೃಷ್ಟದ ಬಣ್ಣ ಹಸಿರು ಬಣ್ಣ ಆಗಿರುತ್ತೆ. ಈ ದಿನ ಮೇಷರಾಶಿಯವರು ತಾಯಿ ಶಂಕರಿ ಭಗವತಿ ದೇವರನ್ನು ಪ್ರಾರ್ಥನೆಯನ್ನು ಮಾಡಿದರೆ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ಅದೇ ರೀತಿ ಸ್ವಲ್ಪ ಅವರೇ ಬೇಳೆ ಮತ್ತು ಅಕ್ಕಿಯನ್ನು ದೇವರ ಬಳಿ ಇಟ್ಟು ಪ್ರಾರ್ಥನೆಯನ್ನು ಮಾಡಿ. ಅದೇ ರೀತಿ ಹಿರಿಯರ ಜೊತೆ ನಗುತ್ತಾ ಮಾತನಾಡಿ. ಮಧ್ಯಾಹ್ನ 12ರ ನಂತರ ಮಾನಸಿಕ ಒತ್ತಡ ಸ್ವಲ್ಪ ಇರಲಿದೆ. ಅದಕ್ಕೋಸ್ಕರ ತಾಯಿ ದುರ್ಗಾ ಪರಮೇಶ್ವರಿ ದೇವರನ್ನು ಪ್ರಾರ್ಥನೆಯನ್ನು ಮಾಡಿದರೆ ಹೆಚ್ಚಿನ ಫಲಗಳನ್ನು ಈ ದಿನ ಸಿದ್ಧಿ ಮಾಡ್ಕೊಳ್ತೀರಾ. ನಂತರ ನಿಮ್ಮ ತಾಯಿಯ ಆಶೀರ್ವಾದವನ್ನು ಪಡ್ಕೊಳ್ಳಿ. ನಂತರ ಈ ದಿನ ನಿಮಗೆ ಎರಡೂ ಭುಜಗಳು ನೋವು ಬರುವ ಸಾಧ್ಯತೆಯಾದರೆ ಇರತಕ್ಕಂಥದ್ದು. ನಂತರ ಈ ದಿನ ನೀವು ಪೂರ್ವಾಭಿಮುಖವಾಗಿ ನಿಂತು ತಾಯಿ ದುರ್ಗಾ ಪರಮೇಶ್ವರಿ ದೇವರ ಪ್ರಾರ್ಥನೆಯನ್ನು ಮಾಡಿದರೆ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ಇಷ್ಟಾರ್ಥವನ್ನು ಸಿದ್ಧಿ ಮಾಡ್ಕೊಳ್ತಕ್ಕಂತಹ ಯೋಗ ಇರತಕ್ಕಂಥದ್ದು ಮೇಷರಾಶಿಯವರಿಗೆ. ನಂತರ ವೃಷಭ ರಾಶಿಯವರು ಆನ್ಲೈನ್ ವ್ಯವಹಾರ ಅಥವಾ ಪಾವತಿಯಲ್ಲಿ ಸಣ್ಣ ವಿಳಂಬ ಸಾಧ್ಯ ಇರತಕ್ಕಂಥದ್ದು. ಅದೃಷ್ಟದ ಸಂಖ್ಯೆ 2, ಅದೃಷ್ಟದ ಬಣ್ಣ ಬೂದು ಬಣ್ಣ ಆಗಿರುತ್ತೆ. ಈ ದಿನ ಇಷ್ಟಾರ್ಥವನ್ನು ಸಿದ್ಧಿ ಮಾಡ್ಕೊಳ್ತಕ್ಕಂತಹ ಯೋಗ ಇರತಕ್ಕಂಥದ್ದು. ಆದರೆ ಕೆಲಸದಲ್ಲಿ ಸ್ವಲ್ಪ ಚಂಚಲತೆ ಇರತಕ್ಕಂಥದ್ದು. ನಂತರ ಈ ದಿನ 11:45 ನಂತರ ಕೆಲಸದಲ್ಲಿ ಸ್ವಲ್ಪ ಬದಲಾವಣೆಯನ್ನಾದರೆ ನೀವು ಕಾಣ್ತೀರಾ. ಅದೇ ರೀತಿ ತಾಯಿ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ ಈ ದಿನ. ನಂತರ ಹಿರಿಯರ ಪ್ರಾರ್ಥನೆಯನ್ನು ಮಾಡಿ. ಅದೇ ರೀತಿ ಸಿಹಿ ಮತ್ತು ಹಾಲು ಈ ಎರಡೂ ಪದಾರ್ಥಗಳನ್ನು ಮುತ್ತೈದರಿಗೆ ನೀಡಿ ಪ್ರಾರ್ಥನೆಯನ್ನು ಮಾಡಿದರೆ ಈ ದಿನ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ವಿದ್ಯಾರ್ಥಿಗಳು ಇಂದು ಓದೋದ್ರ ಕಡೆ ಹೆಚ್ಚಿನ ಗಮನವನ್ನು ನೀಡಬೇಕಾಗಿರುತ್ತೆ. ನಂತರ ಈ ದಿನ 4 ಗಂಟೆಯಿಂದ 6:20 ಸಹ ಅದೃಷ್ಟದ ಕಾಲ ಆಗಿರುತ್ತೆ. ನಂತರ ದೇವರ ಕುಂಕುಮವನ್ನು ಹಣೆಗೆ ಇಟ್ಕೊಳ್ಳೋದು ಹೆಚ್ಚಿನ ಫಲಗಳನ್ನು ಈ ದಿನ ಸಿದ್ಧಿ ಮಾಡ್ಕೊಳ್ತೀರಾ ವೃಷಭ ರಾಶಿಯವರು. ನಂತರ ಮಿಥುನ ರಾಶಿಯವರು ಹೊಸ ವ್ಯಕ್ತಿಯ ಪರಿಚಯ ಮುಂದಿನ ದಿನಗಳಲ್ಲಿ ಲಾಭ ತರಬಹುದಾಗಿರುತ್ತೆ. ಅದೃಷ್ಟದ ಸಂಖ್ಯೆ 9, ಅದೃಷ್ಟದ ಬಣ್ಣ ಕಪ್ಪು ಬಣ್ಣ ಆಗಿರುತ್ತೆ. ಈ ದಿನ ಧೈರ್ಯವಾಗಿ ನಿಮ್ಮ ಜೀವನದಲ್ಲಿ ಒಂದು ಹೆಜ್ಜೆ ಮುಂದೆ ಹಾಕಬಹುದಾಗಿರುತ್ತೆ. ನಂತರ ಹೆಸರು ಕಾಳು ಮತ್ತು ಉದ್ದಿನ ಬೇಳೆ ಈ ಎರಡೂ ಪದಾರ್ಥಗಳನ್ನು ತಗೊಂಡು ಉತ್ತರಾಭಿಮುಖವಾಗಿ ನಿಂತು ಗಿಡ ಮರಗಳ ಮೇಲೆ ಹಾಕೋದ್ರ ಮೂಲಕ ದೃಷ್ಟಿ ತೆಗೆದು ನಿಮ್ಮ ಜೀವನದಲ್ಲಿರತಕ್ಕಂತಹ ಎಲ್ಲ ದೋಷಗಳು ಸಹ ದೂರ ಆಗ್ತಕ್ಕಂಥದ್ದು. ಅದೇ ರೀತಿ ಇವತ್ತು ಆದಷ್ಟು ನಗುತ್ತಾ ಮಾತನಾಡಿದರೆ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ ಮಿಥುನ ರಾಶಿಯವರು. ನಂತರ ಕರ್ಕಾಟಕ ರಾಶಿಯವರು ಕೆಲಸದ ಜಾಗದಲ್ಲಿ ನಿಮ್ಮ ಮೇಲೆ ಹೆಚ್ಚುವರಿ ಜವಾಬ್ದಾರಿ ಬರಬಹುದಾಗಿರುತ್ತೆ. ಅದೃಷ್ಟದ ಸಂಖ್ಯೆ 4, ಅದೃಷ್ಟದ ಬಣ್ಣ ಗುಲಾಬಿ ಬಣ್ಣ ಆಗಿರುತ್ತೆ. ಈ ದಿನ ಇಷ್ಟಾರ್ಥವನ್ನು ಸಿದ್ಧಿ ಮಾಡ್ಕೊಳ್ತಕ್ಕಂತಹ ಯೋಗ ಇರ್ತಕ್ಕಂಥದ್ದು. ಅಸಮಾಧಾನ ದೂರ ಆಗುತ್ತೆ. ದುಡುಕಿ ತೀರ್ಮಾನವನ್ನು ತಗೊಳ್ಬೇಡಿ ಈ ದಿನ. ನಂತರ ಆದಷ್ಟು ತಾಳ್ಮೆಯಿಂದ ಇರಿ. ನೀವು ಈ ದಿನ ಯಾವುದೇ ಬಣ್ಣದ ವಸ್ತ್ರವನ್ನು ಧರಿಸಿದ್ರೂ ಸಹ ಶ್ವೇತ ಬಣ್ಣದ ಕರವಸ್ತ್ರವನ್ನು ತಗೊಂಡು ಹೋಗಿ. ಇದ್ರ ಮೂಲಕ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ನಂತರ ನಿಮ್ಮ ತಾಯಿಯವರ ಆಶೀರ್ವಾದವನ್ನು ಪಡ್ಕೊಳ್ಳಿ, ಹೆಚ್ಚಿನ ಫಲಗಳು ಸಿದ್ಧಿ ಆಗುತ್ತೆ. ನಂತರ ಸಿಂಹರಾಶಿಯವರ ಹಳೆಯ ಪ್ರಯಾಣದ ಯೋಚನೆ. ಅದೃಷ್ಟದ ಸಂಖ್ಯೆ 1, ಅದೃಷ್ಟದ ಬಣ್ಣ ಕಂದು ಬಣ್ಣ ಆಗಿರುತ್ತೆ. ಈ ದಿನ ಆರೋಗ್ಯದ ಕಡೆ ಗಮನವನ್ನು ಹರಿಸಬೇಕಾಗಿರುತ್ತೆ. ಆರ್ಥಿಕ ಪರಿಸ್ಥಿತಿಯಲ್ಲೂ ಸಹ ಸ್ವಲ್ಪ ಗಮನವನ್ನು ಹರಿಸಬೇಕಾಗಿರುತ್ತೆ. ಆದಷ್ಟು ತಾಳ್ಮೆಯಿಂದ ಇರಿ ಈ ದಿನ. ಅದೇ ರೀತಿ ತಾಯಿ ದುರ್ಗಾ ಪರಮೇಶ್ವರಿ ದೇವರನ್ನು ಪ್ರಾರ್ಥನೆಯನ್ನು ಮಾಡಿ. ನಂತರ 9 ವರ್ಷ ಒಳಗಿನ ಮಕ್ಕಳಿಗೆ ಸಿಹಿ ತಿಂಡಿಯನ್ನು ನೀಡಿ. ನಂತರ ಹೆಣ್ಣು ಮಕ್ಕಳು ಯೋಚಿಸಿ ಮುಂದೆ ನಡೆಯಬೇಕಾಗಿರುತ್ತೆ ಈ ದಿನ. ನಂತರ 1 ಚಿಟಿಕೆ ಕಡಲೆಬೇಳೆ ಮತ್ತು ಹೆಸರು ಕಾಳು ಮತ್ತು ಗೋಧಿಯನ್ನು ತಗೊಂಡು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ನೀರಿಗೆ ಹಾಕೋದ್ರ ಮೂಲಕ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ಅದೇ ರೀತಿ ಈ ದಿನ ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ನಂತರ ಕನ್ಯರಾಶಿಯವರು ಹಣಕಾಸಿನ ಲೆಕ್ಕದಲ್ಲಿ ನೀವು ಕಂಡ ತಪ್ಪು ಲಾಭ ಉಳಿಸಬಹುದಾಗಿರುತ್ತೆ. ಅದೃಷ್ಟದ ಸಂಖ್ಯೆ 7, ಅದೃಷ್ಟದ ಬಣ್ಣ ನೀಲಿ ಬಣ್ಣ ಆಗಿರುತ್ತೆ. ಈ ದಿನ ಕನ್ಯರಾಶಿಯವರು ಇಷ್ಟಾರ್ಥವನ್ನು ಸಿದ್ಧಿ ಮಾಡ್ಕೊಳ್ತಕ್ಕಂತಹ ಯೋಗ ಇರತಕ್ಕಂಥದ್ದು. ಈ ದಿನ ಮಧ್ಯಾಹ್ನ 12ರ ಒಳಗಡೆ
ದೇವಿಯ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡಿದರೆ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ಸಂಜೆಯ ವೇಳೆಗೆ ದೇವರ ಕುಂಕುಮವನ್ನು ಹಣೆಗೆ ಹಚ್ಚಿಕೊಳ್ಳೋದ್ರ ಮೂಲಕ ಹೆಚ್ಚಿನ ಫಲಗಳನ್ನು ಸಹ ಸಿದ್ಧಿ ಮಾಡ್ಕೊಳ್ತೀರಾ. ನಂತರ ತುಲಾರಾಶಿ. ತುಲಾರಾಶಿಯವರು ಮನಸ್ಸಿನಲ್ಲಿ ಇಟ್ಟಿದ್ದ ವಿಷಯವನ್ನು ಇಂದು ತೆರೆಯಾಗಿ ಹೇಳಬಹುದು. ಅದೃಷ್ಟದ ಸಂಖ್ಯೆ 3, ಅದೃಷ್ಟದ ಬಣ್ಣ ಹಳದಿ ಬಣ್ಣ ಆಗಿರತ್ತೆ. ಈ ದಿನ ಇಷ್ಟಾರ್ಥವನ್ನು ಸಿದ್ಧಿ ಮಾಡ್ಕೊಳ್ತಕ್ಕಂತಹ ಯೋಗ ಇರ್ತಕ್ಕಂಥದ್ದು. ಅಸಮಾಧಾನ ದೂರ ಆಗಲಿದೆ. ತಾಳ್ಮೆಯಿಂದ ಆಲೋಚನೆ ಮಾಡಿ. ನಂತರ ಮನೆ ದೇವರನ್ನು ಪ್ರಾರ್ಥನೆ ಮಾಡಿ, ತುಳಸಿ ದೇವರನ್ನು ಪ್ರಾರ್ಥನೆ ಮಾಡಿ. ನಂತರ ಸಂಜೆ ವೇಳೆಗೆ ಮಾತೆ ಲಕ್ಷ್ಮೀ ದೇವರನ್ನು ಪ್ರಾರ್ಥನೆಯನ್ನು ಮಾಡಿ, ತುಳಸಿ ತೀರ್ಥವನ್ನು ತಗೊಳ್ಳಿ, ಪ್ರಾಣಿಗಳಿಗೆ ಆಹಾರವನ್ನು ನೀಡಿ, ಹಿರಿಯರ ಜೊತೆ ನಗುನಗುತ್ತಾ ಮಾತನಾಡಿ. ನಂತರ ಈ ದಿನ ನೀವು ಪಟ್ಟ ಶ್ರಮಕ್ಕೆ ಪ್ರತಿಫಲ ಆದರೆ ಸಿಗ್ತಕ್ಕಂಥದ್ದು. ಹಸಿರು ಬಣ್ಣದ ವಸ್ತ್ರದಲ್ಲಿ ಹೆಸರು ಕಾಳನ್ನು ಹಾಕಿ ಅದನ್ನು ದೇವರ ಬಳಿ ಇಟ್ಟು ಪ್ರಾರ್ಥನೆ ಮಾಡಿ ಸಂಜೆಯ ವೇಳೆಗೆ ಅದನ್ನು ವಿಷ್ಣು ದೇವರ ಆಲಯಕ್ಕೆ ನೀಡೋದ್ರ ಮೂಲಕ ಹೆಚ್ಚಿನ ಫಲಗಳನ್ನಾದರೆ ಈ ದಿನ ಸಿದ್ಧಿ ಮಾಡ್ಕೊಳ್ತೀರಾ ತುಲಾರಾಶಿಯವರು. ನಂತರ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಸ್ನೇಹಿತರ ಮೂಲಕ ಬಂದ ಮಾಹಿತಿ ನಿಮ್ಮ ನಿರ್ಧಾರಕ್ಕೆ ಸಹಾಯ ಮಾಡುತ್ತದೆ. ಅದೃಷ್ಟದ ಸಂಖ್ಯೆ 8, ಅದೃಷ್ಟದ ಬಣ್ಣ ಬಿಳಿ ಬಣ್ಣ ಆಗಿರುತ್ತೆ. ಈ ದಿನ ಇಷ್ಟಾರ್ಥವನ್ನು ಸಿದ್ಧಿ ಮಾಡ್ಕೊಳ್ತಕ್ಕಂತಹ ಯೋಗ ಇರ್ತಕ್ಕಂಥದ್ದು. ಕೆಲಸದಲ್ಲಿ ಅಸಮಾಧಾನ ಇರಲಿದೆ. ಅದೇ ರೀತಿ ತಾಯಿ ದುರ್ಗಾ ಪರಮೇಶ್ವರಿ ದೇವರನ್ನು ಈ ದಿನ ಪ್ರಾರ್ಥನೆ ಮಾಡಿ. ನಂತರ ಹನುಮ ದೇವರನ್ನು ಪ್ರಾರ್ಥನೆ ಮಾಡಿ. ನಂತರ ಉತ್ತರಾಭಿಮುಖವಾಗಿ ನಿಂತು ಕುಲದೇವರನ್ನು ಪ್ರಾರ್ಥಿಸೋದ್ರ ಮೂಲಕ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ ವೃಶ್ಚಿಕ ರಾಶಿಯವರು. ನಂತರ ಧನುರಾಶಿ. ಧನುರಾಶಿಯವರು ದೇಹದ ದಣಿವು ಕಡಿಮೆ ಮಾಡಲು ವಿಶ್ರಾಂತಿ ಅಗತ್ಯ ಇರುತ್ತದೆ. ಅದೃಷ್ಟದ ಸಂಖ್ಯೆ 5, ಅದೃಷ್ಟದ ಬಣ್ಣ ಕೆಂಪು ಬಣ್ಣ ಆಗಿರುತ್ತೆ. ಈ ದಿನ ಇಷ್ಟಾರ್ಥವನ್ನು ಸಿದ್ಧಿ ಮಾಡ್ಕೊಳ್ತಕ್ಕಂತಹ ಯೋಗ ಇರ್ತಕ್ಕಂಥದ್ದು. ಅಸಮಾಧಾನ ಎಲ್ಲ ದೂರ ಆಗುತ್ತೆ. ಅದೃಷ್ಟದ ಯೋಗ ಫಲಗಳಾದರೆ ಸಿಗ್ತಕ್ಕಂಥದ್ದು. ನಂತರ ಮತ್ತಗದ ಮರಕ್ಕೆ 11 ಪ್ರದಕ್ಷಿಣೆಯನ್ನು ಹಾಕಿ ಅದೇ ಗಿಡದ ಬುಡದಲ್ಲಿ ನೀವು ಸ್ವಲ್ಪ ಸಿಹಿಯನ್ನು, ಸಕ್ಕರೆ ಅಥವಾ ಜೇನುತುಪ್ಪವನ್ನು, ಬೆಲ್ಲವನ್ನು ಹಾಕಿ ಪ್ರಾರ್ಥನೆ ಮಾಡಿದರೆ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ನಂತರ ಮಕರ ರಾಶಿ. ಮಕರ ರಾಶಿಯವರು ಗುಪ್ತವಾಗಿ ನಡೆಯುತ್ತಿದ್ದ ವಿಚಾರ ನಿಮ್ಮ ಗಮನಕ್ಕೆ ಬರಬಹುದಾಗಿರುತ್ತೆ. ಅದೃಷ್ಟದ ಸಂಖ್ಯೆ 6, ಅದೃಷ್ಟದ ಬಣ್ಣ ನೇರಳೆ ಬಣ್ಣ ಆಗಿರುತ್ತೆ. ಈ ದಿನ ಇಷ್ಟಾರ್ಥವನ್ನು ಸಿದ್ಧಿ ಮಾಡ್ಕೊಳ್ತಕ್ಕಂತಹ ಯೋಗ ಇರ್ತಕ್ಕಂಥದ್ದು. ಅಸಮಾಧಾನ ದೂರ ಆಗಲಿದೆ. ಮಧ್ಯಾಹ್ನ 12:20 4:23 ಸಹ ಸ್ವಲ್ಪ ಕಷ್ಟ ಕಾಲ ಆದರೆ ಇರ್ತಕ್ಕಂಥದ್ದು. ನಂತರ ಲಾಭದ ಸಮಯ ಆದರೆ ಇರುತ್ತೆ. ಈ ದಿನ ಗಣಪತಿ ದೇವರನ್ನು ಪ್ರಾರ್ಥನೆ ಮಾಡಿ, ಕುಲದೇವರನ್ನು ಪ್ರಾರ್ಥನೆಯನ್ನು ಮಾಡಿ, ನಿಮ್ಮ ತಾಯಿಯವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಸಂಜೆ ವೇಳೆಗೆ ದೇವಾಲಯಕ್ಕೆ ಹೋಗಿ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡೋದ್ರ ಮೂಲಕ ಮಕರ ರಾಶಿಯವರು ಹೆಚ್ಚಿನ ಲಾಭವನ್ನು ಪಡ್ಕೋಬೋದಾಗಿರುತ್ತೆ. ನಂತರ ಕುಂಭರಾಶಿ. ಕುಂಭರಾಶಿಯವರು ಕಲಿಯುವ ಅಥವಾ ಪರೀಕ್ಷಿಸುವ ಹೊಸ ಅವಕಾಶ ಸಿಗಬಹುದಾಗಿರುತ್ತೆ. ಅದೃಷ್ಟದ ಸಂಖ್ಯೆ 2, ಅದೃಷ್ಟದ ಬಣ್ಣ ಕಪ್ಪು ಬಣ್ಣ ಆಗಿರುತ್ತೆ. ಈ ದಿನ ಜೀವನದಲ್ಲಿ ಸ್ವಲ್ಪ ಬದಲಾವಣೆ ಕಾಣ್ತೀರಾ. ಆದಷ್ಟು ಶಾಂತಿಯಾಗಿರಿ. ನಂತರ ನಿಮ್ಮ ತಾಯಿಯವರ ಆಶೀರ್ವಾದವನ್ನು ಪಡ್ಕೊಂಡ್ರೆ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ ಕುಂಭರಾಶಿಯವರು. ನಂತರ ಮೀನರಾಶಿ. ಮೀನರಾಶಿಯವರು ಸಂಬಂಧದಲ್ಲಿ ನೀವು ತೆಗೆದುಕೊಳ್ಳುವ ತಾಳ್ಮೆಯ ನಡೆ ಫಲ ಆದರೆ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 9, ಅದೃಷ್ಟದ ಬಣ್ಣ ತಿಳಿ ನೀಲಿ ಬಣ್ಣ ಆಗಿರುತ್ತೆ. ಈ ದಿನ ಮೀನರಾಶಿಯವರು ಅಸಮಾಧಾನ ಆದರೆ ದೂರ ಆಗಲಿದೆ. ಈ ದಿನ 11:11 4:23 ಸಹ ಲಾಭದ ಸಮಯ ಆಗಿರುತ್ತೆ. ಈ ದಿನ ಮೀನರಾಶಿಯವರು ಗಣಪತಿ ದೇವರನ್ನು ಪ್ರಾರ್ಥನೆ ಮಾಡಿ, ಗಣಪತಿ ಸಾನ್ನಿಧ್ಯಕ್ಕೆ ಹೋಗಿ 9 ಬಿಳಿ ಎಕ್ಕದ ಪುಷ್ಪಗಳನ್ನು ನೀಡಿದರೆ ಹೆಚ್ಚಿನ ಫಲಗಳನ್ನಾದರೆ ಸಿದ್ಧಿ ಮಾಡ್ಕೊಳ್ತೀರ. ಅದೇ ರೀತಿ ರಾಹುಕಾಲ ಮುಗಿದ ನಂತರ ಪ್ರಾಣಿಗಳಿಗೆ ಆಹಾರವನ್ನು ನೀಡಿದರೂ ಸಹ ಹೆಚ್ಚಿನ ಫಲಗಳನ್ನಾದರೆ ಸಿದ್ಧಿ ಮಾಡ್ಕೊಳ್ತೀರಾ. ಇದು ಈ ದಿನದ ದಿನ ಭವಿಷ್ಯ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.